ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 2ನೇ ಅಧ್ಯಾಯದಲ್ಲಿ 1ರಿಂದ 7ರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ದ್ವಿತೀಯೋಧ್ಯಾಯಃ. ಎಲ್ಲ ಮಹಾತ್ಮರುಗಳು ತಮ್ಮ ಆಧ್ಯಾತ್ಮದ ಅತೀಂದ್ರಿಯ ಅನುಭವಗಳನ್ನು ವಿವರಿಸಲು ಹೊರಟಾಗ ಮೂಕರಾಗುತ್ತಾರೆ. ಅನುಭಾವಿ ಸಂತರ ಅನಿರ್ವಚನೀಯ ಅನುಭವವು ಆನಂದದ ಸಾಗರವಾಗಿದ್ದು ಮೂಕರಾಗಿಸುವಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಉಪನಿಷತ್ತಿನ ತತ್ವಗಳನ್ನು ಅರಿತು ಆಸಕ್ತ ಸಾಧಕರಿಗೆ ಹಲವಾರು ವರ್ಷಗಳಿಂದ ಆ ತತ್ವವನ್ನು ಬೋಧಿಸುತ್ತಿದ್ದರು. ತಮ್ಮ ಅತೀಂದ್ರಿಯ ಅನುಭವವನ್ನು ವಿವರಿಸಲು ಹೊರಟಾಗ ಅವರ ಶಬ್ದಗಳ ಹುಡುಕಾಟ, ಆಶ್ಚರ್ಯಚಕಿತರಾಗುವಿಕೆ ಹಾಗೂ ತೊದಲುವಿಕೆ ಎಂತಹ ವಾಗ್ವಿಭವನಿಗೂ ಮೌನವನ್ನು ಹೊಂದುವಂತೆ ಮಾಡುತ್ತದೆ. ಈ ಅಧ್ಯಾಯದಲ್ಲಿ ಜನಕನು ತನ್ನ ಅನುಭವಗಳನ್ನು ವಿವರಿಸಲು ಹೊರಟಾಗ ಮೇಲಿನ ತತ್ವ ನಮಗೆ ಅರಿವಾಗುತ್ತದೆ. ಹಿಂದಿನ ಅಧ್ಯಾಯದಲ್ಲಿ ಜನಕ ಮಹಾರಾಜನು ಗುರುವಾದ ಅಷ್ಟಾವಕ್ರನನ್ನು ಸಂದರ್ಶಿಸಿ ತನ್ನ ಮನಸ್ಸಿನಲ್ಲಿರುವ ಸಂಶಯಗಳನ್ನು ನಿವೇದಿಸಿಕೊಂಡಿದ್ದನು. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಗುರುವಾದ ಅಷ್ಟಾವಕ್ರನು ತನ್ನ ಅನುಭವದಿಂದ ಜನಿತವಾದ ಜ್ಞಾನವನ್ನು ಜನಕನಿಗೆ ಬೋಧಿಸಿದ್ದನು. ಆ ಜ್ಞಾನವು ಜನಕನಲ್ಲಿ ಆಂತರಿಕವಾಗಿ ಸಂಚಾರ ಮಾಡಿ ಆತ್ಮಚಿಂತನೆಯ ಪ್ರಭಾವದಿಂದ ವಾಸ್ತವವನ್ನು ಅರಿತು ಅನುಭವಿಸುವಂತೆ ಮಾಡಿತು. ಆ ಅತೀಂದ್ರಿಯ ಅನುಭವವನ್ನು ಸ್ವತಃ ಅನುಭವಿಸಿದ ರಾಜನಾದ ಜನಕನು ತನ್ನ ಅಪರೋಕ್ಷಾನುಭೂತಿಯ ಪ್ರಭಾವದಿಂದಾಗಿ ತನ್ನ ಮಾತು ಸೋತು ಮೌನ ತುಂಬಿ ಉಸಿರು ಕಟ್ಟುವ ಪರಿಸ್ಥಿತಿಯನ್ನು ಎದುರಿಸುವಂತಾಯಿತು. ಮನುಷ್ಯನ ಬುದ್ಧಿ ಜಗತ್ತಿನಲ್ಲಿ ಸಂಭವಿಸುವ ಯಾವುದಾದರೊಂದು ಘಟನೆಯನ್ನು ಕಂಡು ಅದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಬುದ್ಧಿಯು ಆ ತಿಳುವಳಿಕೆಯನ್ನು ಶಬ್ದಗಳ ರೂಪದಲ್ಲಿ ಇತರರಿಗೆ ತಿಳಿಸಿ ತೃಪ್ತಿಯನ್ನು ಹೊಂದುತ್ತದೆ. ಆದರೆ ನಾವುಗಳು ಅನುಭವಿಸಿದ ಯಾವುದಾದರೊಂದು ಅನುಭವವನ್ನು ತತ್ಕ್ಷಣ ತರ್ಕಬದ್ಧವಾಗಿ ಶಬ್ದಗಳ ಮುಖಾಂತರ ವಿವರಿಸಲು ಅಸಮರ್ಥರಾಗುವುದು ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತದೆ. ಆ ಬುದ್ಧಿ ಕೆಲಕಾಲ ಆಶ್ಚರ್ಯಚಕಿತವಾಗಿ ತತ್ತರಿಸಿ ಮೌನಕ್ಕೆ ಜಾರುತ್ತದೆ. ಆದ್ದರಿಂದಲೇ ಆತ್ಮಾನುಭವವನ್ನು ಆಶ್ಚರ್ಯಗಳ ಆಶ್ಚರ್ಯವೆಂದು ವರ್ಣಿಸಿದ್ದಾರೆ. ನಾವು ಭಗವದ್ಗೀತೆ ಹಾಗೂ ಉಪನಿಷತ್ತುಗಳಲ್ಲಿ ಈ ಆಶ್ಚರ್ಯ ಎಂಬ ಶಬ್ದವನ್ನು ಕಾಣಬಹುದು. ಜನಕ ಈ ಅಧ್ಯಾಯದಲ್ಲಿ ತನ್ನ ಅನುಭವದ ಆನಂದವನ್ನು ವಿವರಿಸುವ ಶಬ್ದಗಳು ಒಮ್ಮೊಮ್ಮೆ ಪ್ರವಾಹದಂತೆ, ಒಮ್ಮೊಮ್ಮೆ ಮತ್ತೊಮ್ಮೆ ಆತ್ಮ ಸಂಚಲನವನ್ನು ಮಾಡುವಂತಿದೆ. ಹಲವಾರು ಸಂಕೇತಗಳನ್ನು ಸೂಚಿಸುವ ಶೈಲಿ ಧ್ಯಾನಾಸಕ್ತರನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯಲು ಸಹಕಾರಿಯಾಗಿದೆ. ಜಗತ್ತಿನ ಅಸ್ತಿತ್ವ ಹಾಗೂ ಅದನ್ನು ಬೆಳಗುವ ಶುದ್ಧ ಚೈತನ್ಯ ಇವುಗಳ ವಿವರಣೆಯು ಬಹಳ ಸೊಗಸಾಗಿದ್ದು, ವಿಚಾರವನ್ನು ಮಾಡುವ ಸಾಧಕರಿಗೆ ಈ ಜಗತ್ತು ತನಗಿಂತ ಬೇರೆಯಲ್ಲ, ತನ್ನ ದೇಹದ ಒಂದು ಅಂಗವೆಂಬಂತೆ ತೋರುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಕೇವಲ ಅಹಂಕಾರವನ್ನೇ ತಾನೆಂದು ತಿಳಿದಿದ್ದ, ಸುತ್ತಮುತ್ತಲಿನ ಪದಾರ್ಥಗಳನ್ನು ತನ್ನದಾಗಿಸುವ ಪ್ರಯತ್ನದಲ್ಲಿದ್ದ ಯಾವೊಬ್ಬ ಸಾಧಕನಿಗೆ ಆಗಲಿ ಇಲ್ಲಿನ ಜನಕನ ವಿಚಾರಗಳು ಬೆರಗುಗೊಳ್ಳುವಂತೆ ಮಾಡುತ್ತದೆ. ಶಿಷ್ಯನಾದ ಜನಕ ಮಹಾರಾಜನು ಈ ಅಧ್ಯಾಯದಲ್ಲಿ ಗುರುವಿನ ಉಪದೇಶದಿಂದ ತಾನು ಅನುಭವಿಸಿದ ಆತ್ಮಾನಂದವನ್ನು ವಿವರಿಸುತ್ತಾನೆ. ಆತ ಅಷ್ಟಾವಕ್ರನ ಉಪದೇಶದಿಂದ ತನ್ನ ನಿಜಸ್ವರೂಪವನ್ನು ಅರಿತದ್ದು ನಮಗೆ ಗೊತ್ತಾಗುತ್ತದೆ. ಜನಕನ ಎಲ್ಲ ಭ್ರಮೆಗಳು ನಾಶವಾಗಿ ಆತ್ಮಸ್ವರೂಪದಲ್ಲಿ ಆತ ನಿಂತಿದ್ದಾನೆ. ಪ್ರಮಾತ, ಪ್ರಮಾಣ ಮತ್ತು ಪ್ರಮೇಯವೆಂಬ ಭೇದ ಆತನಲ್ಲಿ ಕಾಣದಾಗಿದೆ. ಆತನ ಅಹಂಕಾರವು ಸಂಪೂರ್ಣವಾಗಿ ಅಳಿದಿದೆ. ಆ ಅಹಂಕಾರವೇ ಈಗ ಶುದ್ಧ ಚೈತನ್ಯವಾಗಿದೆ. ಈ ಐಕ್ಯವನ್ನು ನಾವುಗಳು ಮರೆಯಲಾಗದಂತೆ ಹಲವಾರು ಉದಾಹರಣೆಗಳ ಮುಖಾಂತರ ನಾನಾ ರೀತಿಯಲ್ಲಿ ಜನಕ ನಮಗೆ ಬಹಳ ಕುಶಲತೆಯಿಂದ ವಿವರಿಸಿದ್ದಾನೆ. ಜನಕ ಉವಾಚ ಅಹೋ ನಿರಂಜನ ಶಾಂತೋ ಬೋಧೋಹಂ ಪ್ರಕೃತೆ ಪರಃ ಏತಾವಂತಮಹಂ ಕಾಲಂ ಮೋಹೇನೈವ ವಿಡಂಬಿತಃ. ಜನಕ ಮಹಾರಾಜನು ಹೇಳುತ್ತಿರುವನು, ಹೇ ಗುರುವೇ, ನಾನು ನಿರಂಜನನು, ಶಾಂತನು, ಶುದ್ಧ ಚೈತನ್ಯ ರೂಪನು ಹಾಗೂ ಪ್ರಕೃತಿ ರೂಪ ಶರೀರವನ್ನು ಮೀರಿದವನಾಗಿದ್ದೇನೆ. ಇಲ್ಲಿಯವರೆಗೆ ನಾನು ಮೋಹಕ್ಕೆ ಒಳಗಾಗಿ ಗೊಂದಲದಿಂದಲೇ ಕಾಲವನ್ನು ಕಳೆದಿದ್ದೇನೆ.
ಜ್ಞಾನವನ್ನು ಪಡೆದ ಶಿಷ್ಯನು ಇಲ್ಲಿ ಅನಾದಿ ಕಾಲದಿಂದ ತಾನು ಅನುಭವಿಸಿದ ದುಃಖಗಳನ್ನು ಕುರಿತು ಪಶ್ಚಾತ್ತಾಪವನ್ನು ಪಡುತ್ತಿದ್ದಾನೆ. ಕೇವಲ ಮೋಹಕ್ಕೆ ಒಳಗಾಗಿದ್ದ ಕಾರಣದಿಂದಾಗಿ ತಾನೇ ಶರೀರ, ಮನಸ್ಸು ಮತ್ತು ಇನ್ನಿತರ ಕರಣಗಳೆಂದು ಭ್ರಮಿಸಿದ್ದೇ ಕಾರಣವೆಂದು ಅವನಿಗೆ ಈಗ ಅರಿವಾಗಿದೆ. ಈಗ ಅವನಿಗೆ ಪೂರ್ಣವಾಗಿ ಅರಿವಾಗಿದೆ. ತಾನು ಶುದ್ಧ ಚೈತನ್ಯ ಸ್ವರೂಪನಾಗಿರುವೆನೆಂದು. ನಾನು ನಿರಂಜನನು, ನನ್ನಲ್ಲಿ ಯಾವುದೇ ಕಲ್ಮಶವಿಲ್ಲ. ನಾನು ವಾಸನೆಗಳಿಗೆ ಅತೀತನಾಗಿರುವೆ. ನಾನು ಶಾಂತನು. ಮನಸ್ಸಿನಲ್ಲಿ ಉದ್ಭವಿಸುವ ಎಲ್ಲ ಕಿರಿಕಿರಿಗಳನ್ನು ಮೀರಿದವನು ನಾನಾಗಿರುವೆ. ಈ ವಾಸ್ತವವನ್ನು ಅರಿತ ಸಾಧಕನು ನಾನು ದೇಹ ಹಾಗೂ ಮನಸ್ಸುಗಳೆಂಬ ಪ್ರಕೃತಿಯನ್ನು ಮೀರಿದವನು ಎಂಬುದನ್ನು ಸ್ವತಃ ಅನುಭವಿಸುತ್ತಾನೆ. ನಾನು ಬೋಧ ಸ್ವರೂಪನು, ಅಂದರೆ ಸಚ್ಚಿದಾನಂದ ರೂಪಿ ಶುದ್ಧ ಚೈತನ್ಯನಾಗಿರುವೆ. ಇಲ್ಲಿಯ ಪಶ್ಚಾತ್ತಾಪ ಕೇವಲ ತಾನು ಕಳೆದ ಮೋಹಮಯ ಸಮಯವನ್ನು ಕುರಿತಾಗಿದೆ. ಹುಟ್ಟಿದಂದಿನಿಂದ ದೇಹ, ಮನಸ್ಸು ಹಾಗೂ ಅಹಂಕಾರವನ್ನೇ ನಾನೆಂದು ತಿಳಿದು ಅವುಗಳ ಸುಖ ದುಃಖಗಳನ್ನು ನನ್ನದೆಂದು ಭ್ರಮಿಸಿ ಅವುಗಳಿಂದ ತೃಪ್ತಿಯನ್ನು ಪಡೆಯುವುದೊಂದೇ ಜೀವನದ ಗುರಿಯಾಗಿ ಬದುಕಿದ ಕಾಲವನ್ನು ನೆನೆದು ಆತ ಪಶ್ಚಾತ್ತಾಪವನ್ನು ಪಡುತ್ತಿದ್ದಾನೆ. ಈಗಾಗಲೇ ನಾವು ವಿವರಿಸಿದ್ದೇವೆ, ಈ ಭ್ರಮೆಗೆ ಮೂಲ ಕಾರಣವೆಂದರೆ ದೇಹ, ಮನಸ್ಸು ಹಾಗೂ ಅಹಂಕಾರವನ್ನೇ ನಾನೆಂದು ತಪ್ಪು ತಿಳಿದಿರುವುದಾಗಿದೆ. ಸಾಂಖ್ಯ ದರ್ಶನದ ಪ್ರಕಾರ ಜಗತ್ತಿನ ನಾಮ ಹಾಗೂ ರೂಪಗಳಿಗೆ ಕಾರಣ ಪ್ರಕೃತಿ. ಪುರುಷನು ಜಡವಾದ ಪ್ರಕೃತಿಯನ್ನು ಚೇತನಗೊಳಿಸುತ್ತಾನೆ. ಅಷ್ಟಾವಕ್ರನಿಗೆ ಈ ರೀತಿಯ ಸಾಂಖ್ಯರ ತರ್ಕಬದ್ಧ ವಿವರಣೆಯಲ್ಲಿ ಕೊಂಚವೂ ತಾಳ್ಮೆಯಿಲ್ಲ ಎಂಬುದು ನಮಗೆ ಈ ಅಷ್ಟಾವಕ್ರ ಗೀತೆಯಲ್ಲಿ ಮನದಟ್ಟಾಗುತ್ತದೆ. ಈ ವಿವರಣೆಗಳೆಲ್ಲ ಮನಸ್ಸು, ಬುದ್ಧಿಗೆ ಸೇರಿದ್ದಾಗಿದೆ. ಶುದ್ಧ ಚೈತನ್ಯನ ದೃಷ್ಟಿಯಲ್ಲಿ ಇವುಗಳಿಗೆ ಯಾವುದೇ ಅರ್ಥವಿಲ್ಲ. ಆತನ ಪ್ರಕಾರ ಶುದ್ಧ ಚೈತನ್ಯವೊಂದೇ ಎಲ್ಲದಕ್ಕೂ ಮೂಲ ಕಾರಣವಾಗಿದೆ. ಆತ್ಮರೂಪಿ ಶುದ್ಧ ಚೈತನ್ಯನೇ ಪ್ರಕೃತಿ ಹಾಗೂ ಪುರುಷರನ್ನು ಬೆಳಗುವವನಾಗಿದ್ದಾನೆ. ಈ ಜಗತ್ತಿನಲ್ಲಿರುವುದು ಒಂದೇ ನಿತ್ಯವಾದ ವಸ್ತು, ಅದು ಶುದ್ಧ ಚೈತನ್ಯವೇ ಆಗಿರುವುದು. ಯಥಾ ಪ್ರಕಾಶಯಾಮ್ಯೇಕೋ ದೇಹಮೇನಂ ತಥಾ ಜಗತ್ ಅತೋ ಮಮ ಜಗತ್ ಸರ್ವಮಥವಾ ನ ಚ ಕಿಂಚನ. ಒಬ್ಬನೇ ಆದ ನಾನು ಈ ದೇಹವನ್ನು ಹಾಗೂ ಈ ಜಗತ್ತನ್ನು ಬೆಳಗುವವನಾಗಿದ್ದೇನೆ. ಹೀಗಿರಲು ಈ ಎಲ್ಲಾ ಜಗತ್ತು ನನ್ನದೇ ಆಗಿದೆ ಅಥವಾ ಯಾವುದೂ ನನ್ನದಲ್ಲ. ಆತ್ಮತತ್ವದಲ್ಲಿ ನೆಲೆ ನಿಂತ ಜನಕ ಮಹಾರಾಜನು ನಾನೊಬ್ಬನೇ ಎಲ್ಲವೂ ಆಗಿದ್ದೇನೆ, ಈ ದೇಹ ಹಾಗೂ ಈ ಜಗತ್ತನ್ನು ಬೆಳಗುವವನು ನಾನೇ ಎನ್ನುತ್ತಿದ್ದಾನೆ. ಪ್ರಕೃತಿಗೆ ತನ್ನನ್ನು ತಾನು ಬೆಳಗಿಕೊಳ್ಳುವ ಸಾಮರ್ಥ್ಯವಿಲ್ಲ. ಪ್ರಕೃತಿಯು ಜಡವಾಗಿರುವುದರಿಂದ ಅದನ್ನು ಯಾರಾದರೂ ಬೇರೆಯವರು ಬೆಳಗಬೇಕು. ನನ್ನ ಶರೀರ, ಮನಸ್ಸು ಹಾಗೂ ಬುದ್ಧಿಗಳು ಸಹ ಪ್ರಕೃತಿಯಿಂದ ಮಾಡಲ್ಪಟ್ಟಿವೆ. ಇಂದ್ರಿಯ ಪ್ರಚೋದನೆಗಳನ್ನು ಸ್ವೀಕರಿಸುವ ಮನಸ್ಸೂ ಸಹ ಪ್ರಕೃತಿಯಿಂದ ಮಾಡಲ್ಪಟ್ಟಿರುವುದರಿಂದ ಅದು ಕೂಡ ಜಡವೇ ಆಗಿದೆ. ಚೇತನಾರೂಪಿ ಆ ಶುದ್ಧ ಚೈತನ್ಯವು ನನ್ನಲ್ಲಿ ಬೆಳಗದಿದ್ದರೆ ಬೇರೆ ಯಾರು ಈ ದೃಶ್ಯ, ದೃಕ್ ಹಾಗೂ ದೃಶ್ಯಾವಳಿಗಳನ್ನು ಬೆಳಗುತ್ತಿದ್ದಾನೆ? ಪ್ರಕಾಶರೂಪಿಯಾದ ಆ ಶುದ್ಧ ಚೈತನ್ಯನೇ ನಮ್ಮೆಲ್ಲ ಅನುಭವಗಳನ್ನು, ಅಂದರೆ ಇಂದ್ರಿಯಗಳ ಗ್ರಹಿಕೆಗಳನ್ನು, ಮನಸ್ಸಿನ ಭಾವನೆಗಳನ್ನು ಮತ್ತು ಬುದ್ಧಿಯ ಎಲ್ಲಾ ಆಲೋಚನೆಗಳನ್ನು ಅನುಭವಿಸುತ್ತಿದ್ದಾನೆ. ಒಂದು ವೇಳೆ ಈ ಶುದ್ಧ ಚೈತನ್ಯ ತತ್ವವು ಈ ಪ್ರಪಂಚದಲ್ಲಿ ಇರಲಿಲ್ಲವೆಂಬ ಪಕ್ಷದಲ್ಲಿ ಜ್ಞಾನವೆಂಬುದೇ ಇರಲಾಗುತ್ತಿರಲಿಲ್ಲ. ಎಲ್ಲವೂ ಕೇವಲ ಶೂನ್ಯಮಯವಾಗಿರಬೇಕಿತ್ತು. ಮಾತ್ರವಲ್ಲ, ಸರ್ವವೂ ಬರಡಾದ ಅಸತ್ ಆಗಿರುತ್ತಿತ್ತು. ತನ್ನ ಅನುಭವಪೂರಿತ ಜ್ಞಾನದಿಂದ ರಾಜನಾದ ಜನಕನು ಎಲ್ಲವನ್ನೂ ಗಮನಿಸಿ ತನ್ನ ವಿಚಾರವನ್ನು ಮಂಡಿಸುತ್ತಾ ಈ ಎಲ್ಲ ವಿಷಯ ಹಾಗೂ ವಿಷಯಗಳನ್ನು ಪ್ರಕಾಶಿಸುವವನು ನಾನೇ, ನಾನು ಶುದ್ಧ ಚೈತನ್ಯನೇ ಆಗಿದ್ದೇನೆ ಎನ್ನುತ್ತಿದ್ದಾನೆ. ವ್ಯವಹಾರದ ದೃಷ್ಟಿಯಿಂದ ಭ್ರಮೆಯನ್ನು ಅಂಗೀಕರಿಸಿ ಜನಕನು ಜಗತ್ತಿನ ರೂಪದಲ್ಲಿ ಕಾಣುತ್ತಿರುವ ಶರೀರ, ಮನಸ್ಸು ಹಾಗೂ ಎಲ್ಲ ದೃಶ್ಯಗಳು ನಾನೇ ಆಗಿರುವೆ ಎನ್ನುತ್ತಿದ್ದಾನೆ. ತತ್ಕ್ಷಣವೇ ಅದೇ ಜನಕನು ತಾನೇ ವಾಸ್ತವದ ದೃಷ್ಟಿಯನ್ನು ಹೊಂದಿ ಆತ್ಮಸ್ವರೂಪದ ಗರ್ಭಗುಡಿಯನ್ನು ಪ್ರವೇಶಿಸಿ ಶುದ್ಧ ಚೈತನ್ಯದ ದೃಷ್ಟಿಯಲ್ಲಿ ಗರ್ಜಿಸುತ್ತಾನೆ. ನಿಜವಾಗಿ ಹೇಳುವುದಾದರೆ ಯಾವುದೂ ಸಹ ನಾನಲ್ಲ ಎನ್ನುತ್ತಿದ್ದಾನೆ. ಇದು ಅದ್ವೈತದ ದೃಷ್ಟಿ. ಇರುವುದು ಒಂದಾದರೆ ಭಿನ್ನತ್ವಕ್ಕೆ ಅವಕಾಶವೇ ಇಲ್ಲ. ಮಡಿಕೆಯನ್ನು ಒಪ್ಪಿದರೆ ಮಣ್ಣು ಹೇಳುತ್ತದೆ ಎಲ್ಲಾ ಮಡಿಕೆಗಳೂ ನಾನೇ.
ವಾಸ್ತವದಲ್ಲಿ ಮಣ್ಣು ಅಥವಾ ಮಡಿಕೆ ಬೇರೆಯಲ್ಲ. ಶುದ್ಧ ಚೈತನ್ಯವೇ ಎಲ್ಲವನ್ನೂ ಬೆಳಗುತ್ತಿದೆ. ಈ ನಾನಾತ್ವಕ್ಕೆ ಆಧಾರವು ಒಂದೇ ಆಗಿದೆ. ಸತ್ ಎಂದರೆ ಇರುವಿಕೆ. ಇದೇ ಸರ್ವ ಪ್ರಪಂಚಕ್ಕೂ ಮೂಲವಾಗಿದೆ. ಮಡಿಕೆಯೂ ಇದೆ, ಮಣ್ಣೂ ಸಹ ಇದೆ. ಇಲ್ಲಿ ಇದೆ ಎಂಬುದೇ ಸತ್. ಸಶರೀರಮಹೋ ವಿಶ್ವಂ ಪರಿತ್ಯಜ್ಯ ಮಯಾಧುನಾ ಕುತಶ್ಚಿತ್ ಕೌಶಲಾದ್ ಏವ ಪರಮಾತ್ಮ ವಿಲೋಕ್ಯತೆ. ಹೇ ಗುರುವೇ, ದೇಹದೊಂದಿಗೆ ಈ ವಿಶ್ವವನ್ನು ಪರಿತ್ಯಜಿಸಿದ ನಾನು ಈಗ ಕುಶಲತೆಯ ಜ್ಞಾನದೊಂದಿಗೆ ಪರಮಾತ್ಮರೂಪಿ ಶುದ್ಧ ಚೈತನ್ಯನನ್ನು ತಿಳಿಯುತ್ತೇನೆ. ಒಂದು ವೇಳೆ ಹಿಂದಿನ 2 ಶ್ಲೋಕಗಳು ನಮ್ಮ ಕಿವಿಗಳಲ್ಲಿ ಕೇವಲ ಜನಕನ ಆಶ್ಚರ್ಯತೆಯನ್ನು ಪಿಸುಗುಟ್ಟಿದರೆ, ಇಲ್ಲಿಂದ ಮುಂದೆ ನಾವುಗಳು ಆತನ ದಿಗ್ಭ್ರಮೆಯನ್ನು ಹಾಗೂ ಉದ್ಗಾರಗಳನ್ನು ನೇರವಾಗಿ ಕಾಣಬಹುದು. ಅಹಂಕಾರ ರೂಪಿಗಳಾದ ನಾವು ನಮ್ಮ ಕರಣಗಳು, ದೇಹ ಹಾಗೂ ಅವುಗಳ ಗ್ರಹಿಕೆಗಳನ್ನು ಸದಾ ಗುರುತಿಸುವವರಾಗಿದ್ದೇವೆ. ಇವೆಲ್ಲವುಗಳ ಒಟ್ಟುಗೂಡುವಿಕೆಯೇ ವಿಶ್ವವಾಗಿದೆ. ಈ ಕರಣಗಳ ಅನುಭವವನ್ನು ಮೀರುವುದರಿಂದ ನಾವು ಅವುಗಳನ್ನು ಮೀರಿದಂತೆಯೇ ಆಗುತ್ತದೆ. ಹೀಗೆ ಸಾಧಕನು ದೇಹ ಹಾಗೂ ಅದರ ಕರಣಗಳನ್ನು ದಾಟುವುದರಿಂದ ಆತನು ಇಡೀ ವಿಶ್ವವನ್ನೇ ಮೀರಿದಂತಾಗುತ್ತದೆ. ಆಗ ಆತನು ಶೂನ್ಯವನ್ನು ಪ್ರವೇಶಿಸುವುದಿಲ್ಲ, ತನ್ನ ನಿಜಸ್ವರೂಪಕ್ಕೆ ಬರುತ್ತಾನೆ. ಈ ಶ್ಲೋಕದಲ್ಲಿ ಜನಕನು ನಾನು ನನ್ನ ನಿಜಸ್ವರೂಪವನ್ನು ಗ್ರಹಿಸುತ್ತಿದ್ದೇನೆ ಎಂದು ಉದ್ಘರಿಸುತ್ತಿದ್ದಾನೆ. ಇಲ್ಲಿ ಗ್ರಹಿಸುವುದು ಎಂಬ ಶಬ್ದದ ಅರ್ಥವನ್ನು ಬೇರೊಂದು ಅನುಭವವನ್ನು ಹೊಂದಿರುವವನು ಎಂಬ ರೀತಿಯಲ್ಲಿ ತಪ್ಪು ತಿಳಿಯಬಾರದು. ತನ್ನ ನಿಜಸ್ವರೂಪವನ್ನೇ ಜನಕನು ಅನುಭವಿಸಿದ್ದಾನೆ. ಇಲ್ಲಿ ದ್ವೈತದ ಯಾವುದೇ ಅನುಭವವಿಲ್ಲ. ದ್ವೈತದಲ್ಲಿ ಅನುಭವಿಸುವವನು ಹಾಗೂ ಅನುಭವ ಇವೆರಡು ಬೇರೆ ಬೇರೆಯಾಗಿರುತ್ತದೆ. ಅದ್ವೈತದ ಅನುಭವ ಶಾಸ್ತ್ರದಲ್ಲಿ ದರ್ಶನ ಎಂಬ ಪದವನ್ನು ವಿಶೇಷವಾಗಿ ಉಪಯೋಗಿಸಲಾಗುತ್ತದೆ. ಈ ದರ್ಶನ ಎಂಬ ಪದವು ಬಹಳ ಅರ್ಥಗರ್ಭಿತವಾಗಿದ್ದು, ಆತ್ಮದರ್ಶನದ ನಂತರ ಅಹಂಕಾರದ ಲವಲೇಶಗಳು ಇರುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಆತ್ಮನನ್ನು ಕಾಣಬೇಕು ಎಂಬ ಆಸೆ ಇರುವುದಿಲ್ಲ. ಆತ್ಮದರ್ಶನವೆಂದರೆ ಸರ್ವವೂ ಬ್ರಹ್ಮಮಯವೆಂಬ ಅನುಭವವೇ ಆಗಿರುತ್ತದೆ. ಈ ಅನುಭವವನ್ನು ಪ್ರಶ್ನಿಸಲು ಅಸಾಧ್ಯ. ತನ್ನ ನಿಜ ಸ್ವರೂಪದ ಬಗ್ಗೆ ಯಾವುದೇ ಸಂಶಯಗಳು ಇರದ ಸ್ಥಿತಿ. ಹಾಗಾದರೆ ಸಾಧಕನು ಈ ಆತ್ಮದರ್ಶನವನ್ನು ಹೊಂದುವ ವಿಧಾನವಾದರೂ ಹೇಗೆ? ಆ ಅನುಭವ ಗುರುವಿನ ಕಾರಣದಿಂದ ಸಿಗುತ್ತದೆಯೇ? ಆತನ ಅಧ್ಯಯನದ ಕಾರಣದಿಂದ ಸಿಗುತ್ತದೆಯೇ? ಭಕ್ತಿಯ ಫಲರೂಪಿಯಾಗಿ ಆತನಿಗೆ ಸಿಗುತ್ತದೆಯೇ? ಸೇವೆಯ ಕಾರಣದಿಂದ ಸಿಗುತ್ತದೆಯೇ? ಈ ಅದ್ವಿತೀಯ ಅನುಭವವನ್ನು ಆತ ಹೇಗೆ ಗಳಿಸಿಕೊಂಡ? ವೇದಾಂತದ ಚಿಂತನಶೀಲರ ಪ್ರಕಾರ ಆತ್ಮಜ್ಞಾನವು ಎಂದಿಗೂ ಯಾವುದೇ ಕಾರಣದ ಕಾರ್ಯರೂಪವಾಗಲಾರದು. ಯಾವುದೇ ಪ್ರಯತ್ನದ ಫಲವು ಆತ್ಮಜ್ಞಾನವಾಗಲಿಕ್ಕೆ ಸಾಧ್ಯವಿಲ್ಲ. ಸಾಧನದ ಫಲವೂ ಸಹ ಅದಲ್ಲ. ಆತ್ಮವು ಹಿಂದೆಯೂ ಇತ್ತು, ಈಗಲೂ ಇದೆ, ಮಾತ್ರವಲ್ಲ ಮುಂದೆಯೂ ಸಹ ಇರುತ್ತದೆ. ಯಾವ ವಸ್ತುವು ಕಾರ್ಯರೂಪವಾಗಿದೆಯೋ, ಅಂದರೆ ಉತ್ಪಾದಿಸಲ್ಪಟ್ಟಿದೆಯೋ, ಅದು ಬದಲಾವಣೆಗಳನ್ನು ಹೊಂದಿರುವಂಥದ್ದಾಗಿರುತ್ತದೆ. ಬದಲಾವಣೆ ಆತ್ಮನ ಸ್ವರೂಪವಲ್ಲ, ಅದು ನಿತ್ಯ ಶುದ್ಧ ಮುಕ್ತ ಸ್ವರೂಪವಾದ್ದರಿಂದ ಅದು ಯಾವುದರ ಕಾರ್ಯರೂಪವಾಗಿರಲಿಕ್ಕೂ ಸಾಧ್ಯವಿಲ್ಲ. ಯಾವುದು ಬದಲಾಗುತ್ತದೋ ಅದು ನಾಶವೂ ಸಹ ಆಗುತ್ತದೆ. ಅವಿನಾಶಿಯಾಗಿರುವುದು ಮಾತ್ರ ಸದಾ ಇರಲಿಕ್ಕೆ ಸಾಧ್ಯ. ಹಾಗಾದರೆ ಅಧ್ಯಾತ್ಮದ ಎಲ್ಲ ಸಾಧನೆಗಳು ಅರ್ಥಹೀನವೆಂದು ಹೇಳಬೇಕಾಗುತ್ತದಲ್ಲವೇ? ಹಾಗಾದರೆ ಧರ್ಮವೆಂಬುದು ಕೇವಲ ನಂಬಿಕೆಯೇ? ಹಲವಾರು ಯೋಗಗಳನ್ನು ನಾವು ಕಾಣುತ್ತಿರುವುದು ಕೇವಲ ತಪ್ಪು ತಿಳುವಳಿಕೆಗಳೇ? ಅದು ಹಾಗಲ್ಲ. ಅಬ್ಬರದಿಂದ ಕೂಡಿದ ಬುದ್ಧಿ ಹಾಗೂ ಸಂಮೋಹನಕ್ಕೆ ಒಳಗಾದ ಮನಸ್ಸು ಹಾಗೂ ಅದರ ಕಿರಿಕಿರಿಯಿಂದ ಬಿಡುಗಡೆಯನ್ನು ಹೊಂದಲು ಮೇಲೆ ಹೇಳಿದ ಎಲ್ಲ ಸಾಧನೆಗಳು ಬೇಕಾಗಿರುತ್ತದೆ. ನಮ್ಮ ವೃತ್ತಿ ಪ್ರವಾಹವು ನಿಧಾನವಾದಾಗ ನಾವು ಬುದ್ಧಿ ಹಾಗೂ ಮನಸ್ಸನ್ನು ಅತಿಕ್ರಮಿಸಲು ಸಾಧ್ಯವಾಗುತ್ತದೆ. ಅದರ ಫಲರೂಪವಾಗಿ ಅಹಂಕಾರವೂ ಸಹ ಇಲ್ಲವಾಗುತ್ತದೆ. ಅಹಂಕಾರದ ಭ್ರಮೆ ಕಳಚಿದಾಗ ಆತ್ಮದರ್ಶನವು ಸುಲಭವಾಗಿ ಗೋಚರವಾಗುತ್ತದೆ. ಹಾವಿನ ಭ್ರಮೆ ನಮ್ಮಿಂದ ದೂರವಾಗಲು ಹಗ್ಗದ ನಿಜ ರೂಪ ತಾನಾಗಿಯೇ ಗೋಚರವಾಗುತ್ತದೆ. ಎಲ್ಲವೂ ಹಿಂದಿದ್ದಂತೆಯೇ ಆಗುತ್ತದೆ.
ಭ್ರಮೆಯಲ್ಲಿ ಇದ್ದಾಗಲೂ ಹಗ್ಗ ಹಾವಾಗಿರಲಿಲ್ಲ. ನಮ್ಮ ಸಾಧನೆಗಳು ಕೇವಲ ಭ್ರಮೆಯನ್ನು ದೂರ ಮಾಡುವುದಕ್ಕೆ ಮಾತ್ರ ಸೀಮಿತವಾಗಿದೆ. ಹೊಸ ಜ್ಞಾನವು ಎಂದೂ ಸೃಷ್ಟಿಯಾಗುವುದಿಲ್ಲ. ಶುದ್ಧ ಚೈತನ್ಯವು ನಿತ್ಯವೂ ಇರುವಂಥದ್ದು. ಈ ಶ್ಲೋಕದಲ್ಲಿ ಜನಕನು ಬಹಳ ವಿನಯದಿಂದ ತನಗುಂಟಾದ ಆತ್ಮದರ್ಶನದ ಬಗ್ಗೆ ವಿವರಿಸಲು ಹೊರಟಿದ್ದಾನೆ. ಈ ಸ್ಥಿತಿಗೆ ಬರಲು ಕೇವಲ ಒಂದು ಕಾರಣವಿಲ್ಲ. ಈ ಅಗೋಚರವಾದ ಅನುಭವದ ಹಿಂದೆ ಇಲ್ಲಿಯವರೆಗಿನ ಅಧ್ಯಯನ, ತನ್ನ ಸಾಧನೆಗಳು, ಗುರುಗಳ ಮಾರ್ಗದರ್ಶನ, ಉಪನಿಷತ್ತಿನ ಋಷಿ ಮುನಿಗಳ ಉಪದೇಶಗಳು, ಇನ್ನೂ ಅನೇಕ ತರಹದ ಕಾರಣಗಳು ಇರಬಹುದು ಎಂದು ಹೇಳಿ, ಆ ಕುಶಲತೆಯ ಜ್ಞಾನದಿಂದ ನಾನು ನಿಜಸ್ವರೂಪವನ್ನು ಅರಿತೆ ಎಂಬುದಾಗಿ ತನ್ನ ಅಭಿಪ್ರಾಯವನ್ನು ಹೇಳುತ್ತಿದ್ದಾನೆ. ಸಾಧಕನಾದ ಜನಕನು ಈ ಒಂದು ಕಾರಣದಿಂದ ಎಂದು ಹೇಳಲು ಕಷ್ಟಪಡುತ್ತಿದ್ದಾನೆ. ತನ್ನ ಈ ಗುರುವಿನ ಕಾರಣದಿಂದಾಗಿ ಎಂದು ಸಹ ಆತನಿಗೆ ಹೇಳಲು ಕಷ್ಟವಾಗುತ್ತಿದೆ. ಇದು ಆತನ ವಿನಮ್ರತಾಪೂರ್ವಕವಾದ ಹೇಳಿಕೆಯಾಗಿದೆ. ಇಡೀ ಜಗತ್ತೇ ಸಾಧಕನಿಗೆ ತನ್ನ ನಿಜಸ್ವರೂಪವನ್ನು ಅರಿಯಲು ಗುರುವಾಗಿ ಪಾತ್ರವಹಿಸಬಲ್ಲದು. ಈ ಜಗತ್ತೇ ಒಂದು ವಿಶ್ವವಿದ್ಯಾಲಯ ಇದ್ದಂತೆ. ಇಲ್ಲಿ ಕಲಿಯುವ ಸಾಧಕನು ಮಾತ್ರ ಕಲಿಯಬಲ್ಲ. ಅಂತಹ ಸಾಧಕ ಮಾತ್ರ ವಾಸ್ತವವನ್ನು ಅರಿತು ಮೇಲೆ ಹೇಳಿದಂತೆ ತನ್ನ ಅನುಭವವನ್ನು ವಿವರಿಸಬಲ್ಲ. ಹೀಗಿರಲು ಹೇಗೆ ತಾನೇ ಈ ಒಬ್ಬ ಗುರುವಿನಿಂದ ನಾನು ವಾಸ್ತವವನ್ನು ಅರಿತೆ ಎಂದು ಹೇಳಬಲ್ಲೆ? ಆಶ್ಚರ್ಯಚಕಿತನಾದ ಸಾಧಕನು ತನ್ನ ಆತ್ಮದರ್ಶನಕ್ಕೆ ಅನೇಕರ ಸಹಾಯವಿದೆ ಎಂದು ಮಾತ್ರ ಹೇಳಬಲ್ಲನೇ ಹೊರತು ಈ ಒಂದು ಕಾರಣದಿಂದ ಎಂದು ಮಾತ್ರ ಹೇಳಲು ಆಗದು. ಕೊನೆಗೆ ತನ್ನ ಗುರುಗಳ ಕೌಶಲ್ಯವೂ ಮುಖ್ಯ ಕಾರಣವೆಂದು ವಿವರಿಸಲು ಮರೆಯುವುದಿಲ್ಲ. ಯಥಾ ನತೋ ಯತೋ ಭಿನ್ನಾಸ್ತರಂಗಾಫೇನ ಬುದ್ಬುದಾಃ ಆತ್ಮನೋ ನ ತಥಾ ಭಿನ್ನಂ ವಿಶ್ವಮಾತ್ಮಾ ವಿನಿರ್ಗತಂ. ಹೇಗೆ ಅಲೆಗಳು, ನೊರೆ ಹಾಗೂ ನೀರ್ಗುಳ್ಳೆಗಳು ನೀರಿಗಿಂತ ಬೇರೆಯಲ್ಲವೋ, ಅದೇ ರೀತಿಯಲ್ಲಿ ಈ ವಿಶ್ವವು ಆತ್ಮನಿಂದ ಹೊರಹರಿದದ್ದರಿಂದ ಅದು ಆತ್ಮನಿಗಿಂತ ಬೇರೆಯಲ್ಲ. ಶುದ್ಧ ಚೈತನ್ಯನಿಂದ ಬೆರಗುಗೊಳಿಸುವಂತಹ ಅನುಭವಕ್ಕೆ ಬರುವ ಈ ಜಡ ಹಾಗೂ ಚೇತನಮಯ ಪ್ರಪಂಚ ಎಲ್ಲಿಂದ ಹೇಗೆ ಬಂತು ಎಂಬ ಈ ಸಂಶಯವನ್ನು ಎಲ್ಲವೂ ಒಂದೇ ಶುದ್ಧ ಚೈತನ್ಯದಿಂದ ಬಂದಿದೆ ಎಂಬುದಾಗಿ ವಿವರಿಸುತ್ತಾನೆ. ಹೀಗೆ ತರ್ಕಬದ್ಧವಾಗಿ ಹಾಗೆ ಹೇಳಲು ಸಾಧ್ಯವೇ? ಈ ನಿರ್ಣಯವನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು? ಜನಕನು ಇಲ್ಲಿ ಸಾದೃಶ್ಯದ ಉದಾಹರಣೆಯನ್ನು ಕೊಟ್ಟು ಬುದ್ಧಿ ಅರ್ಥ ಮಾಡಿಕೊಳ್ಳಲು ನಮಗೆ ಅವಕಾಶ ಮಾಡಿಕೊಡುತ್ತಿದ್ದಾನೆ. ಬುದ್ಧಿಗಿಂತ ಮಿಗಿಲಾದ ಅಧ್ಯಾತ್ಮದ ಅನುಭವವನ್ನು ಬುದ್ಧಿಯ ಮುಖಾಂತರ ನಮಗೆ ತೋರಿಸುವ ಶೈಲಿ ರಮಣೀಯವಾಗಿದೆ. ಉಪಾದಾನ ಕಾರಣದಿಂದ ಎಲ್ಲ ಕಾರ್ಯಗಳು ಹೊರಬಂದಿವೆ. ಆದ್ದರಿಂದ ಕಾರ್ಯಗಳೆಲ್ಲವೂ ಯಾವುದೇ ಕಾರಣಕ್ಕೂ ಕಾರಣಕ್ಕಿಂತ ಬೇರೆಯಾಗಿರಲಿಕ್ಕೆ ಸಾಧ್ಯವಿಲ್ಲ. ಅಲೆಗಳು, ನೊರೆ ಹಾಗೂ ನೀರ್ಗುಳ್ಳೆಗಳು ಇವೆಲ್ಲವೂ ನೀರಿನಿಂದಲೇ ಸೃಷ್ಟಿಯಾಗಿರುವಂಥದ್ದಾಗಿದೆ. ಅವುಗಳಿಗೆ ನೀರನ್ನು ಹೊರತುಪಡಿಸಿ ಸ್ವತಂತ್ರವಾದ ಅಸ್ತಿತ್ವವಿಲ್ಲ. ಕಾರ್ಯವು ಕಾರಣಕ್ಕಿಂತ ಬೇರೆಯಾದ ಅಸ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಕೇವಲ ನಾಮರೂಪದಲ್ಲಿ ಮಾತ್ರ ವ್ಯತ್ಯಾಸ ಕಂಡುಬರಲಿಕ್ಕೆ ಅವಕಾಶವಿದೆ. ಈ ವಿಶ್ವವು ಶುದ್ಧ ಚೈತನ್ಯನಿಂದ ಹೊರಹರಿದದ್ದೇ ಆಗಿದೆ. ಆತ್ಮಜ್ಞಾನವನ್ನು ಅರಿತಾಗ ದ್ವಂದ್ವಮಯವಾದ ಪ್ರಪಂಚವು ನಾಶವಾಗಿ ಕೇವಲ ಅದ್ವಯವಾದ ಶುದ್ಧ ಚೈತನ್ಯವೊಂದೇ ಇರುವುದು ಎಂದು ನಮಗೆ ಅರಿವಾಗುತ್ತದೆ. ಅರಿವಿನ ಕಾರಣದಿಂದಾಗಿ ಅಲೆಗಳು, ನೊರೆ ಹಾಗೂ ನೀರ್ಗುಳ್ಳೆಗಳು ಮಹದಾಕಾರವಾದ ಸಮುದ್ರದ ಕಾರಣದಿಂದಾಗಿ ಉದ್ಭವಿಸಿರುವಂತಹ ಕೇವಲ ನಾಮರೂಪಗಳಷ್ಟೇ ಎಂಬ ತತ್ವ ಸ್ಪಷ್ಟವಾಗುತ್ತದೆ. ಅವುಗಳು ನಂತರವೂ ಕಣ್ಣಿಗೆ ಕಾಣಿಸಿದರೂ ಮೂಲವನ್ನು ಅರಿತದ್ದರ ಕಾರಣದಿಂದ ಅವು ಮುಂದೆ ಗೊಂದಲವನ್ನು ಸೃಷ್ಟಿ ಮಾಡುವುದಿಲ್ಲ. ಈ ವಿಶ್ವವೂ ಸಹ ಶುದ್ಧ ಚೈತನ್ಯರೂಪಿ ಆತ್ಮನಿಗಿಂತ ಬೇರೆಯದಾದ ಅಸ್ತಿತ್ವವನ್ನು ಹೊಂದಿಲ್ಲ. ತಂತು ಮಾತ್ರೋ ಭವೇತ್ ಏವ ಪಟೋ ಯದ್ವದ್ ವಿಚಾರಿತಃ ಆತ್ಮ ತನ್ಮಾತ್ರಮೇ ವೇದಂ ತದ್ವದ್ ವಿಶ್ವಂ ವಿಚಾರಿತಂ. ಬಟ್ಟೆಯನ್ನು
ನಾವು ವಿಚಾರ ಮಾಡಿದಾಗ ಯಾವ ರೀತಿ ಅದು ಕೇವಲ ತಂತು ಮಾತ್ರವೇ ಎಂದು ಅರಿವಾಗುತ್ತದೋ ಅದೇ ರೀತಿ ಈ ವಿಶ್ವವನ್ನು ಕುರಿತು ನಾವು ವಿಚಾರ ಮಾಡಿದಾಗ ಇದು ಆತ್ಮವೆಂದೇ ನಮಗೆ ಗೋಚರವಾಗುತ್ತದೆ. ಅನುಭಾವಿ ಮಹಾತ್ಮರುಗಳ ವೈಶಿಷ್ಟ್ಯಪೂರ್ಣ ದೂರದೃಷ್ಟಿ ಆರಂಭಿಕ ಹಂತದಲ್ಲಿರುವ ಸಾಧಕರಿಗೆ ಗ್ರಹಿಸಲು ಕಷ್ಟವಾಗುತ್ತದೆ. ಇದು ಹಾಗೆಯೇ ಇರಬೇಕು. ಅನುಭಾವಿಗಳು ತಮ್ಮ ಮನಸ್ಸು ಬುದ್ಧಿಗಳನ್ನು ದಾಟಿರುವುದರಿಂದ ಅವರಿಗೆ ಅಪರೋಕ್ಷಾನುಭವದ ಅನುಭವವಾಗಿರುತ್ತದೆ. ಆದರೆ ಸಾಧಕನು ತನ್ನ ದೇಹ ಮನಸ್ಸುಗಳಲ್ಲಿ ಇದ್ದುಕೊಂಡು ವಾಸ್ತವವನ್ನು ಅರಿಯಲು ಪ್ರಯತ್ನಿಸುತ್ತಿದ್ದಾನೆ. ಈ ಕಾರಣದಿಂದಾಗಿ ಸಾಧಕನ ಮನಸ್ಸು ಬುದ್ಧಿಗೆ ವಾಸ್ತವವನ್ನು ಗುರುತಿಸಲು ಕಷ್ಟವಾಗುತ್ತದೆ. ಆತನು ತರ್ಕ ಹಾಗೂ ಅಭಿಪ್ರಾಯಗಳ ಆಯಕಟ್ಟಿನಲ್ಲಿ ಎಲ್ಲವನ್ನೂ ಗ್ರಹಿಸಲು ಪ್ರಯತ್ನಿಸುತ್ತಿದ್ದಾನೆ. ನಮ್ಮ ಶಾಸ್ತ್ರಗಳೂ ಸಹ ಸಾಧಕನಿಗೆ ಸಹಾಯವನ್ನು ಮಾಡಲೋಸುಗ ಅವನ ಮಟ್ಟಕ್ಕೆ ಇಳಿದು ತರ್ಕಬದ್ಧವಾಗಿಯೇ ವಾಸ್ತವದ ದರ್ಶನವನ್ನು ಮಾಡಿಸಲು ತಯಾರಾಗಿವೆ. ಇದೇ ತಂತ್ರವನ್ನು ನಮ್ಮ ಋಷಿ ಮುನಿಗಳು ತಮ್ಮ ಉದಾಹರಣೆಗಳ ಮುಖಾಂತರ ಸಾದೃಶ್ಯದ ಚಿಂತನೆಗಳ ಸಹಾಯದೊಂದಿಗೆ ಅರ್ಥೈಸಲು ಪ್ರಯತ್ನಿಸಿದ್ದಾರೆ. ಪ್ರಪಂಚದ ಎಲ್ಲ ದಾರ್ಶನಿಕರು ದೃಷ್ಟಾಂತಗಳ ಮುಖಾಂತರವೇ ಸಾಧಕರಿಗೆ ತತ್ವವನ್ನು ತಿಳಿಸಿದ್ದಾರೆ. ಜನಕನೂ ಸಹ ಉಪನಿಷತ್ತುಗಳಲ್ಲಿ ಪ್ರಚಲಿತವಾಗಿರುವ ದೃಷ್ಟಾಂತವನ್ನು ಉಪಯೋಗಿಸಿದ್ದಾನೆ. ಸಾಮಾನ್ಯವಾಗಿ ನಮ್ಮ ದೈನಂದಿನ ವ್ಯವಹಾರಗಳಲ್ಲಿ ನಾವುಗಳೆಲ್ಲ ಬಟ್ಟೆಯನ್ನು ಉಪಯೋಗಿಸುತ್ತೇವೆ. ಅದರ ಉಪಯೋಗಗಳು ನಮಗೆ ಹಲವಾರು ರೀತಿಯಲ್ಲಿ ಸಹಾಯವಾಗುತ್ತದೆ. ಅವುಗಳ ಕುರಿತು ಸ್ವಲ್ಪ ಮಟ್ಟಿಗಿನ ವಿಚಾರಯುಕ್ತ ದೃಷ್ಟಿಯು ನಮಗೆ ಬಟ್ಟೆ ಎಂಬುದು ಕೇವಲ ದಾರಗಳ ಜೋಡಣೆ ಎಂಬುದು ಅರಿವಾಗುತ್ತದೆ. ಹೀಗಿದ್ದರೂ ಸಹ ನಾವು ಅಂಗಡಿಗೆ ಹೋದರೆ ಆ ಮಾಲೀಕ ಬಟ್ಟೆಯನ್ನೇನು ಅಳೆದುಕೊಡುತ್ತಾನೆ. ಬಟ್ಟೆ ವಾಸ್ತವದಲ್ಲಿ ದಾರಗಳ ಹೆಣೆಯುವಿಕೆಯೇ ಆಗಿದೆ. ಪ್ರತಿಯೊಬ್ಬ ವ್ಯಾಪಾರಸ್ಥನೂ ಸಹ ಬಟ್ಟೆಯ ಹೆಸರಿನಲ್ಲಿ ಮಾರುತ್ತಿರುವುದು ದಾರವನ್ನೇ. ತಂತುಗಳ ಜೋಡಣೆಯನ್ನು ಬಟ್ಟೆ ಎಂದು ಕರೆಯುತ್ತಿದ್ದಾನೆ. ಅವನು ಎಂದಿಗೂ ನಾನು ತಂತುಗಳ ವ್ಯಾಪಾರ ಮಾಡುತ್ತಿದ್ದೇನೆ ಎಂದು ಹೇಳುವುದಿಲ್ಲ. ಬಟ್ಟೆಯನ್ನು ನಾವು ನೋಡುವಾಗ ತಂತುಗಳ ಅಸ್ತಿತ್ವವನ್ನು ನಾವು ಗಮನಿಸುವುದಿಲ್ಲ. ತಂತುಗಳನ್ನು ಕಾಣಲು ವಿಚಾರಪೂರ್ಣ ದೃಷ್ಟಿ ಬೇಕು. ಸಾಮಾನ್ಯವಾಗಿ ಈ ಜಗತ್ತಿನ ನೂಕು ನುಗ್ಗಲಿನಲ್ಲಿ ಕ್ಷಣ ಕ್ಷಣವನ್ನು ಕಳೆಯುತ್ತಿರುವ ನಾವುಗಳು ಇಲ್ಲಿನ ಸುಖ ದುಃಖಗಳನ್ನು ಅನುಭವಿಸುತ್ತಾ ಅವುಗಳನ್ನೇ ನಿತ್ಯವೆಂದು ನಂಬಿ ನಾನಾತ್ವವನ್ನು ಸತ್ಯವೆಂದು ಅರಿಯುತ್ತೇವೆ. ಇವೆಲ್ಲವನ್ನೂ ಸೇರಿಸಿ ನಾವು ಜಗತ್ತು ಅಥವಾ ವಿಶ್ವವೆಂದು ಕರೆಯುತ್ತೇವೆ. ಜನಕನು ಇಲ್ಲಿ ನಮಗೆ ವಿಶ್ವವೆಂದರೆ ಕೇವಲ ಚೈತನ್ಯದ ನರ್ತನೆಯೇ ಆಗಿದೆ ಎಂದು ಹೇಳಲು ಹೊರಟಿದ್ದಾನೆ. ಸಾಧಕರಾದ ನಾವು ವಿಶ್ವದ ನಾನಾತ್ವದ ಹಿಂದಿರುವ ಏಕವಾದ ಶುದ್ಧ ಚೈತನ್ಯವನ್ನು ಗುರುತಿಸುವ ಕಲೆಯನ್ನು ರೂಢಿಸಿಕೊಳ್ಳಬೇಕು. ನಾಮರೂಪಮಯವಾದ ಈ ವಿಶ್ವದಲ್ಲಿ ಆ ನಾಮರೂಪಗಳನ್ನು ಮನಸ್ಸು ಬುದ್ಧಿಯಿಂದ ನಿರಾಕರಿಸಿದಾಗ ಉಳಿಯುವ ಮೂಲ ವಸ್ತುವು ಯಾವುದಿದೆಯೋ ಅದೇ ಬ್ರಹ್ಮ. ಅದು ನೀನು ನಾಮರೂಪಗಳನ್ನು ದಾಟಿ ನಿನ್ನ ಪ್ರತಿಬಿಂಬವೇ ಈ ಜಗತ್ತು ಎಂಬುದನ್ನು ಗುರುತಿಸು ಎಂದು ಹೇಳುತ್ತಿದ್ದಾನೆ. ಗ್ರಹಿಸುವವನು, ಸಂವೇದಿಸುವವನು ಹಾಗೂ ಆಲೋಚಿಸುವವನು ಈ ಮೂರೂ ಕೂಡ ಶುದ್ಧ ಚೈತನ್ಯನೇ ಆಗಿದ್ದಾನೆ. ಇವುಗಳ ಹಿಂದಿರುವ ಅವನನ್ನು ನನ್ನ ನಿಜಸ್ವರೂಪವೆಂದು ತಿಳಿ ಎಂದು ಗುರು ಮತ್ತೆ ಮತ್ತೆ ನಮಗೆ ಬೋಧಿಸುತ್ತಿದ್ದಾನೆ. ವಿಜ್ಞಾನ ಪೂರಿತವಾದ ಆಲೋಚನೆಗಳ ಸಹಾಯದಿಂದ ಈ ವಿಶ್ವವು ಶುದ್ಧ ಚೈತನ್ಯನ ಇನ್ನೊಂದು ರೂಪವೇ ಎಂದು ನಾವು ಅರಿಯಬಹುದು. ಯಥೈವೇಕ್ಷುರಸೇ ಕ್ಲುಪ್ತಾ ತೇನ ವ್ಯಾಪ್ಯೈವ ಶರ್ಕರಾ ತಥಾ ವಿಶ್ವಂ ಮಯಾ ಕ್ಲುಪ್ತಂ ಮಯಾ ವ್ಯಾಪ್ತಂ ನಿರಂತರಂ. ಹೇಗೆ ಸಕ್ಕರೆಯು ಕಬ್ಬಿನ ರಸದಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿ ಅದರಿಂದಲೇ ಸಕ್ಕರೆಯು ಉತ್ಪಾದಿಸಲ್ಪಟ್ಟಿದೆಯೋ ಅದೇ ರೀತಿ ಈ ವಿಶ್ವವು ಶುದ್ಧ ಚೈತನ್ಯ ರೂಪಿ ನನ್ನಿಂದ ಒಳಗೆ ಹಾಗೂ ಹೊರಗೆ ವ್ಯಾಪಿಸಲ್ಪಟ್ಟಿದೆ, ಮಾತ್ರವಲ್ಲ ಸೃಷ್ಟಿಸಲ್ಪಟ್ಟಿದೆ. ಸಾದೃಶ್ಯದ ಉದಾಹರಣೆಗಳನ್ನು ಗುರುಗಳು ಉಪಯೋಗಿಸುವಾಗ ಸೀಮಿತ ಪ್ರಪಂಚದೊಳಗಿನ ಚಿತ್ರಣವನ್ನೇ ಅವರು ಆರಿಸಿಕೊಳ್ಳಬೇಕಾಗುತ್ತದೆ. ಹೀಗೆ ಆಯ್ದುಕೊಂಡ ಉದಾಹರಣೆ ಸಾಧಕನಿಗೆ ಸುಲಭವಾಗಿ ಗ್ರಹಿಸಲು ಯೋಗ್ಯವಾದುದರಿಂದ ಅದರ ಸಹಾಯದಿಂದ ಅಸೀಮದ ಅಂದರೆ ಮಿತಿಯಿಲ್ಲದ ಶುದ್ಧ ಚೈತನ್ಯನನ್ನು ವಿವರಿಸಬೇಕಾಗುತ್ತದೆ. ನಮಗೆ ಗೊತ್ತಿರಬೇಕು, ಸೀಮಿತ ಉದಾಹರಣೆಯು ಎಂದಿಗೂ ಅಸೀಮನನ್ನು ತಿಳಿಸಲು ಯೋಗ್ಯವಾಗಿರುವುದಿಲ್ಲ.
ಆದರೆ ಸಾದೃಶ್ಯದ ಚಿಂತನೆ ನಮ್ಮ ಮನಸ್ಸನ್ನು ಕೊಂಚ ಮಟ್ಟಿಗಾದರೂ ಅಸೀಮದತ್ತ ಕೊಂಡೊಯ್ಯಲು ಸಹಕಾರಿಯಾಗುತ್ತದೆ. ಅದೇ ಉದಾಹರಣೆ ಬೇರೊಂದು ಕಡೆ ನಮಗೆ ತಪ್ಪು ತಿಳುವಳಿಕೆಯನ್ನು ಸಹ ನೀಡಬಹುದು. ಆದ್ದರಿಂದ ಸಾಧಕರು ಉದಾಹರಣೆಯ ಇತಿಮಿತಿಗಳನ್ನು ಅರಿತಿರಬೇಕು. ಬಟ್ಟೆಯ ಉದಾಹರಣೆಯಲ್ಲಿ ನಮಗೆ ಯಾವ ಸಂಶಯವೂ ಬರುವುದಿಲ್ಲ. ಬಟ್ಟೆ ಎಂದರೆ ದಾರಗಳನ್ನು ಓತಪ್ರೋತವಾಗಿ ಹೆಣೆಯಲ್ಪಟ್ಟಿರುವುದರಿಂದ ಬಟ್ಟೆಯ ಹೊಸ ರೂಪ ನಮ್ಮ ಮುಂದಿದೆ. ದಾರಗಳು ಇಲ್ಲವಾದರೆ ಬಟ್ಟೆಗೆ ಅಸ್ತಿತ್ವವೇ ಇಲ್ಲ. ಓತಪ್ರೋತವಾಗಿ ಹೆಣೆಯಲ್ಪಟ್ಟ ಬಟ್ಟೆಯಲ್ಲಿ ದಾರಗಳ ನಡುವೆ ಸೂಕ್ಷ್ಮತಮವಾದ ಖಾಲಿ ಜಾಗ ಇರುತ್ತದೆ. ಈ ಉದಾಹರಣೆಯನ್ನು ಸಾಧಕ ತಪ್ಪು ತಿಳಿಯಬಾರದು. ಶುದ್ಧ ಚೈತನ್ಯವು ದಾರಗಳು ಒಂದಕ್ಕೊಂದು ಹೆಣೆದು ಬಟ್ಟೆಯನ್ನು ಸೃಷ್ಟಿ ಮಾಡುವಾಗ ಮಧ್ಯದಲ್ಲಿರುವ ಸೂಕ್ಷ್ಮತಮವಾದ ಖಾಲಿ ಜಾಗ ಕಂಡುಬರುವಂತೆ ಶುದ್ಧ ಚೈತನ್ಯನಿಂದ ಸೃಷ್ಟಿಸಲ್ಪಟ್ಟಿದ್ದರಲ್ಲೂ ಹಲವೆಡೆ ಸೂಕ್ಷ್ಮತಮವಾದ ಶೂನ್ಯ ಇರುತ್ತದೆ ಎಂಬ ತಪ್ಪು ತಿಳುವಳಿಕೆಗೆ ಬರಬಾರದು. ಈ ಗ್ರಹಿಕೆ ಶುದ್ಧ ಚೈತನ್ಯದ ಸರ್ವವ್ಯಾಪಕತೆಗೆ ವಿರುದ್ಧವಾಗುವುದರಿಂದ ನಾವು ಉದಾಹರಣೆಗಳನ್ನು ಹೆಚ್ಚು ಅರ್ಥೈಸಿಕೊಳ್ಳಲು ಹೋಗಬಾರದು. ಅವುಗಳ ಮಿತಿಯನ್ನು ಅರಿತು ಗುರುಗಳು ಉದ್ದೇಶಿಸಿದ್ದನ್ನು ಮಾತ್ರ ಗ್ರಹಿಸಬೇಕು. ಈ ಕಾರಣದಿಂದ ಜನಕನು ಈ ಶ್ಲೋಕದಲ್ಲಿ ಅದೇ ಅರ್ಥವನ್ನು ಹೋಲುವ ಬೇರೊಂದು ಉದಾಹರಣೆಯನ್ನು ನಮಗೆ ನೀಡುತ್ತಿದ್ದಾನೆ. ಕಬ್ಬಿನ ರಸದಿಂದ ಸಕ್ಕರೆಯನ್ನು ಮಾಡಲಾಗುತ್ತದೆ. ಸಕ್ಕರೆಯ ಕಣಕಣದಲ್ಲೂ ಸಹ ಕಬ್ಬಿನ ರಸ ವ್ಯಾಪಿಸಿದೆ. ಆಕಾರವನ್ನು ಹೊಂದಿದ ಕಬ್ಬಿನ ರಸವೇ ಸಕ್ಕರೆಯಾಗಿದೆ. ಸಕ್ಕರೆಯು ಏಕರೂಪದಲ್ಲಿ ಕಬ್ಬಿನ ರಸವನ್ನು ಹಾಗೂ ಸಿಹಿಯನ್ನು ತನ್ನ ಆಕಾರದಲ್ಲಿ ಮೈಗೂಡಿಸಿಕೊಂಡಿದೆ. ಅದೇ ರೀತಿಯಲ್ಲಿ ಶುದ್ಧ ಚೈತನ್ಯವು ಜಗತ್ತಿನ ಒಳಗೆ ಮತ್ತು ಹೊರಗೆ ಆಕಾರ ರೂಪವಾಗಿ ನಿರಾಕಾರವಾಗಿ ತೋರಿಬರುತ್ತಿದೆ ಎಂದು ಜನಕನು ವಿವರಿಸಿದ್ದಾನೆ. ಹಿಂದಿನ 3 ಶ್ಲೋಕಗಳಲ್ಲಿ 3 ಸಾದೃಶ್ಯದ ಉದಾಹರಣೆಗಳು ಸಾಧಕನನ್ನು ತತ್ವದ ಯಥಾರೂಪವನ್ನು ಅರಿಯಲು ಎತ್ತರೋತ್ತರಕ್ಕೆ ಕರೆದೊಯ್ದದ್ದಲ್ಲದೆ ನಾನಾತ್ವದ ಈ ಪ್ರಪಂಚವು ಶುದ್ಧ ಚೈತನ್ಯವೇ ಆಗಿದೆ ಎಂಬುದನ್ನು ಮನದಟ್ಟು ಮಾಡಿದೆ. ವಾಸ್ತವದಲ್ಲಿ ಈ ಜಗತ್ತು ಶುದ್ಧ ಚೈತನ್ಯವೇ ಆಗಿದೆ. ಹಾಗಾದರೆ ಈ ವಿಶ್ವದ ಅನುಭವ ನಮಗೇಕೆ ಆಗುತ್ತಿದೆ? ಈ ಜಗತ್ತು ನಮ್ಮ ಕಣ್ಣಿಗೆ ಕಾಣಿಸುವಂತೆ ಮಾಡುತ್ತಿರುವುದು ಯಾವುದು? ಇದನ್ನು ಯಾರು ಸೃಷ್ಟಿಸಿದರು? ಈ ರೀತಿಯ ಹಲವಾರು ಪ್ರಶ್ನೆಗಳು ಸಾಧಕನ ಮನಸ್ಸಿನಲ್ಲಿ ಹುಟ್ಟುವುದು ಸ್ವಾಭಾವಿಕ. ಈ ಪ್ರಶ್ನೆಗಳು ಆರಂಭದ ಹಂತದಲ್ಲಿರುವ ಸಾಧಕನ ಮನಸ್ಸಿನಲ್ಲಿ ಹುಟ್ಟಿದಾಗ ಮಾತ್ರ ಆತ ಸಾಧಕನಾಗಬಲ್ಲ. ಅವುಗಳನ್ನು ಮುಂದಿನ ಶ್ಲೋಕದಲ್ಲಿ ಉತ್ತರಿಸಲಾಗಿದೆ. ಆತ್ಮಜ್ಞಾನ ಜಗದ್ಭಾತಿ ಆತ್ಮಜ್ಞಾನಾನ್ನ ಭಾಸತೆ ರಜ್ಜ್ವಜ್ಞಾನಾದಹಿರ್ಭಾತಿ ತಜ್ಞಾನಾದ್ ಭಾಸತೆ ನಹಿ. ಆತ್ಮಜ್ಞಾನದ ಅಜ್ಞಾನವಿರುವುದರಿಂದ ಜಗತ್ತಿನ ಅಸ್ತಿತ್ವವು ಗೋಚರವಾಗುತ್ತದೆ. ಆತ್ಮಜ್ಞಾನ ಉಂಟಾದಾಗ ಜಗತ್ತು ಇಲ್ಲವಾಗುತ್ತದೆ. ಹೇಗೆ ಹಾವಿನ ಆವಿರ್ಭಾವವು ಹಗ್ಗದಿಂದ ಉಂಟಾಗಿ ಜ್ಞಾನವು ಸ್ಪಷ್ಟವಾದಾಗ ಹಾವು ಇಲ್ಲವಾಗುತ್ತದೆಯೋ ಅದೇ ರೀತಿ ಅಗ್ರಹಣದಿಂದ ನಮ್ಮಲ್ಲಿ ಅನ್ಯಥಾ ಗ್ರಹಣವಾಗುತ್ತದೆ. ಸಾಧಕನ ಮನಸ್ಸಿನಲ್ಲಿ ಉಂಟಾಗಿರುವ ಸಂಶಯಗಳನ್ನು ಜನಕನು ಈ ಶ್ಲೋಕದಲ್ಲಿ ಸೂಕ್ತ ಉದಾಹರಣೆಯೊಂದಿಗೆ ಉತ್ತರಿಸುತ್ತಿದ್ದಾನೆ. ನಮಗೆ ಕಾಣುವ ನಾನಾತ್ವ ಹಾಗೂ ದ್ವೈತದ ಅನುಭವವನ್ನು ಹಗ್ಗ ಹಾವು ಉದಾಹರಣೆಯ ಮುಖಾಂತರ ನಿವಾರಿಸುತ್ತಿದ್ದಾನೆ. ವೇದಾಂತದಲ್ಲಿ ಈ ಹಗ್ಗ ಮತ್ತು ಹಾವಿನ ದೃಷ್ಟಾಂತವನ್ನು ನಾವು ಮೇಲಿಂದ ಮೇಲೆ ನೋಡುತ್ತೇವೆ. ಆಧಾರವಾಗಿರುವ ಹಗ್ಗವನ್ನು ಸರಿಯಾಗಿ ಗುರುತಿಸದಿದ್ದಾಗ, ಅಂದರೆ ಅಗ್ರಹಣದಲ್ಲಿ, ನಮ್ಮ ಚಂಚಲ ಹಾಗೂ ಅಸ್ಥಿರವಾದ ಮನಸ್ಸು ಅನ್ಯಥಾ ಗ್ರಹಣಕ್ಕೆ ಒಳಗಾಗಿ, ಅಂದರೆ ಬೇರೊಂದನ್ನು ಕಲ್ಪಿಸಿಕೊಂಡು ಅಧಿಷ್ಠಾನವಾದ ಹಗ್ಗವನ್ನು ಭ್ರಮೆಯ ಕಾರಣದಿಂದಾಗಿ ಹಾವೆಂದು ಗ್ರಹಿಸುತ್ತೇವೆ. ಬುದ್ಧಿಯು ಆವರಣಕ್ಕೆ ಒಳಗಾದಾಗ ಮನಸ್ಸು ವಿಕ್ಷೇಪವನ್ನು ಮಾಡುತ್ತದೆ. ಈ ಕಾರಣದಿಂದಾಗಿ ಮನಸ್ಸು ಕಲ್ಪಿಸಿ ಆಭಾಸವನ್ನು ಹೊಂದುತ್ತದೆ. ಇದು ಕಲ್ಪನೆ ಎಂದಾಗುತ್ತದೆ. ಈ ಅನುಭವದ ನಂತರ ಗೊಂದಲ ಹಾಗೂ ಶೋಕಗಳು ಪ್ರಾರಂಭವಾಗುತ್ತದೆ. ಯಾವಾಗ ಸಾಧಕನು ಅಧಿಷ್ಠಾನವನ್ನು ಗ್ರಹಿಸುತ್ತಾನೋ ಆಗ ಆತನಿಗೆ ನನ್ನ ದುಃಖಕ್ಕೆ ಹಗ್ಗದ ಅಗ್ರಹಣವೇ ಕಾರಣ ಎಂಬುದು ಅರಿವಾಗುತ್ತದೆ. ನಂತರ ಸ್ವಾಭಾವಿಕವಾಗಿಯೇ ಅನ್ಯಥಾ ಗ್ರಹಣಗಳೆಲ್ಲವೂ ಕೊನೆಯಾಗುತ್ತದೆ. ನಮ್ಮ ನಿಜಸ್ವರೂಪದ ಅಜ್ಞಾನದಿಂದಾಗಿ ಅನುಭವಿಸುವವನಿಗೆ ಅನುಭವಿಸಲ್ಪಡುವ ಜಗತ್ತು ನಾನಾ ರೀತಿಯ ಗೊಂದಲಗಳನ್ನು ಹಾಗೂ ಶೋಕಗಳನ್ನು ತರುತ್ತದೆ.
ಈ ಎಲ್ಲ ಅನುಭವಗಳನ್ನು ಅಹಂಕಾರವೇ ಅನುಭವಿಸಿ ಇವೇ ಸತ್ಯವೆಂದು ಭ್ರಮಿಸುತ್ತದೆ. ಯಾವಾಗ ಅಹಂಕಾರವು ತನ್ನ ದುಃಖಕ್ಕೆ ತನ್ನ ತಪ್ಪು ತಿಳುವಳಿಕೆಯೇ ಕಾರಣವೆಂದು ಮನಗಾಣುತ್ತದೆಯೋ ಆಗ ಅದೇ ಅಹಂಕಾರವು ತನ್ನ ನಿಜಸ್ವರೂಪವಾದ ಶುದ್ಧ ಚೈತನ್ಯವನ್ನು ಅರಿತುಕೊಂಡು ನಾನಾತ್ವದಿಂದ ಮುಕ್ತಿಯನ್ನು ಹೊಂದಿ ಅದ್ವೈತದಲ್ಲಿ ನೆಲೆ ನಿಲ್ಲುತ್ತದೆ. ಮಹಾರಾಜನಾದ ಜನಕನ ಈ ಅನುಭವಜನ್ಯವಾದ ಉದಾಹರಣೆ ನಮ್ಮ ಉಪನಿಷತ್ತುಗಳಲ್ಲಿ ಕಂಡುಬರುವಂಥದ್ದೇ ಆಗಿದೆ. ಇದು ಕೇವಲ ಪುನರುಕ್ತಿಯಲ್ಲ. ಜನಕನಲ್ಲಿದ್ದ ರಾಜರ್ಷಿಯು ತನ್ನ ನಿಜಸ್ವರೂಪದ ಅರಿವಿನಿಂದ ಉಂಟಾದ ಅನುಭವವೇ ಇದಾಗಿದೆ. ಈ ಅನುಭವವನ್ನು ವೇದಾಂತದ ಚಿಂತನೆಯಲ್ಲಿ ತೊಡಗಿದ ಪ್ರತಿಯೊಬ್ಬ ಸಾಧಕನೂ ಸಹ ಅನುಭವಿಸುತ್ತಾನೆ. ಇದನ್ನೇ ಉಪನಿಷತ್ತಿನ ಋಷಿಮುನಿಗಳು ಸಹ ಅನುಭವಿಸಿದ್ದರು. ಆದ್ದರಿಂದ ಉಪನಿಷತ್ತುಗಳಲ್ಲಿ ಕಂಡುಬರುವ ಶಿಷ್ಯರ ಉದ್ಗಾರಗಳೇ ಜನಕನಲ್ಲಿ ಕಂಡುಬಂದಿರುವುದು. ಇದು ಯಾವ ವಿಶೇಷವನ್ನು ಸಹ ಉಂಟು ಮಾಡುವುದಿಲ್ಲ. ಹಾಗಾದರೆ ಸ್ಪಷ್ಟವಾಗಿ ನನ್ನ ನಿಜಸ್ವರೂಪದ ಸ್ವಭಾವ ಹೇಗಿದೆ? ಈ ಕ್ಷಣದಲ್ಲಿ ದೇಶ, ಕಾಲ ಹಾಗೂ ವಸ್ತುಗಳನ್ನು ನನ್ನದೆನ್ನುವ ದೃಢ ಅಭಿಮಾನ ನನ್ನಲ್ಲಿದೆ. ಒಂದು ವೇಳೆ ಅಹಂಕಾರವು ಸಂಪೂರ್ಣವಾಗಿ ಲಯವಾದರೆ ಅದು ನನ್ನ ತನದ ಸಂಪೂರ್ಣ ವಿನಾಶವಾದಂತಾಗುತ್ತದೆ. ಈ ವಿನಾಶದ ನಂತರ ನಾನು ಹೇಗೆ ಉಳಿಯುತ್ತೇನೆ? ನನ್ನ ಸ್ವಭಾವ ಹೇಗಿರುತ್ತದೆ? ಈ ಎಲ್ಲ ಸಂಶಯಗಳನ್ನು ಮುಂದಿನ ಶ್ಲೋಕಗಳಲ್ಲಿ ಜನಕನು ಅಧ್ಯಾತ್ಮದ ಅನುಭವಗಳನ್ನು ಸಾಧಕನೇ ಅನುಭವಿಸಬೇಕು, ಅದು ಅಪರೋಕ್ಷ ಅನುಭವ ಎಂದು ಹೇಳುತ್ತಾ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.